ಯಾವಾಗ ಮನೆ ಬಿಟ್ಟು ಹೋಗ್ತಿದ್ಯಾ? ಇಷ್ಟೇನಾ? ಸದ್ಯಕ್ಕಿಷ್ಟೆ. ನಾನು ಹೋಗಲ್ಲ. ಇದು ನನ್ನ ಗಂಡನ ಮನೆ. ನನ್ನ ಗಂಡನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಯಾಕೆ ನಗ್ತಿದ್ಯಾ? ನಗ್ತಿರೋದು ನಾನು, ಆದ್ರೆ ಹುಚ್ಚಿಡ್ದವ್ರ ತರ ಆಡ್ತಿರೋದು ನೀನು ಅಲ್ವೇ? ಗಂಡ ಅಂತ ನೀನ್ ಬಾಯ್ ಬಡ್ಕೊಂಡ್ರೆ ಆಯ್ತಾ? ವೀರ್ ಕೂಡ ನಿನ್ನ ಹೆಂಡತಿ ಅಂತ ಒಪ್ಕೋಬೇಕಲ್ವಾ? ಒಪ್ಕೊಂಡಿರೋದಕ್ಕೆ ನಾನು ಅವ್ರನ್ನ ಪ್ರೀತಿಸ್ತಿರೋದು. ಹೋ, ಅಷ್ಟೊಂದು ಪ್ರೀತಿಸ್ತಾರ ನಿಮ್ ಯಜಮಾನ್ರು? ಸರಿ, ಹಾಗಿದ್ರೆ ನಿನ್ ನಂಬಿಕೆನ ನಾನ್ ಹಾಳು ಮಾಡ್ಲಾ? ಆದ್ರೆ ಇವಾಗ್ಲೇ ಸಕಲೇಶ್ಪುರದಲ್ಲಾಗಿರೋ ವಿಚಾರನ ಇಬ್ರೂ ಹೋಗೇಳೋಣ. ವೀರ್ ಮುಂದೆ ಇಬ್ರೂ ಹೋಗೋಣ. ಅವನ್ ಹೆಂಡತಿ ಅಂತ ಯಾರನ್ನ ಒಪ್ಕೋತಾನೆ ನೋಡೋಣ. ಬಾ 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 ಬಾ. ನಿನ್ ಕತ್ತಲ್ಲಿರೋ ಚಿನ್ನದ ತಗಡಿಗ್ ಬೆಲೆನೋ ಅಥವಾ ನನ್ ಹೊಟ್ಟೆಲ್ ಬೆಳಿತಿರೋ ಈ ಮಗುಗ್ ಬೆಲೆನೋ ಅಂತ ನೋಡೇ ಬಿಡೋಣ. ಬಾ ಬಾ. ಯಾಕ್ ಸಿಂಧು ಹೀಗ್ ನಿಂತ್ಬಿಟ್ಟೆ? ಬಾ. ನಿನ್ ಗಂಡ ಏನ್ ತೀರ್ಮಾನ ಕೊಡ್ತಾನೆ ಅಂತ ನೋಡೇ ಬಿಡೋಣ. ಒಬ್ಬ ವ್ಯಕ್ತಿಗೆ ಗೊತ್ತಿಲ್ಲದ ಹಾಗೆ ಅವ್ನು ಕಟ್ಕೊಂಡ್ಬಂದಿರೋ ಕನ್ಸನ್ನ ಜೀವನ ಪೂರ್ತಿ ನೆನಪಲ್ಲಿಟ್ಕೋಬೇಕಾಗಿರೋ ದಿನಾನ ಮೋಸ ಮಾಡಿದ್ದು ಅಲ್ಲದೆ ಅವನ್ ಪವಿತ್ರ ಭಾವನೆಗಳ ಜೊತೆ ಆಟ ಆಡೋದು ಅಂದ್ರೆ ಅವನ್ ಜೀವನಕ್ಕೆ ಬೆಂಕಿ ಇಟ್ಟ ಹಾಗೆ. ನಂಬಿಕೆನೆ ವ್ಯವಹಾರ ಮಾಡ್ಕೊಂಡ್ರೆ ಕ್ಷಮೆ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಗೊತ್ತಾಯ್ತಾ? ನೀನ್ ಆಡೋ ಮಾತಿಗೂ ನೀನ್ ನಡ್ಕೊಳ್ಳೋ ರೀತಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಹಾ, ನನ್ ಮಗು ನನ್ ಹೊಟ್ಟೆಲ್ ಒದ್ಯೋ ಒಂದೊಂದು ಏಟಿಗೂ ನೀನ್ ಪೆಟ್ಟು ತಿನ್ನೋ ಮೊದ್ಲು ಈ ಮನೆ ಬಿಟ್ಟು ಹೋಗ್ತಾ ಇರು. ಇಲ್ಲ ಅಂದ್ರೆ ವಿರಾಟ್ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ಹೇಗ್ ದ್ವೇಷ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನೋಡ್ತಿರು. ಯಾಕ್ ಸಿಂಧು ಹೀಗ್ ನಿಂತ್ಬಿಟ್ಟೆ? ಬಾ. ನಿನ್ ಗಂಡ ಏನ್ ತೀರ್ಮಾನ ಕೊಡ್ತಾನೆ ಅಂತ ನೋಡೇ ಬಿಡೋಣ. ನಿಮ್ ಫ್ರೆಂಡ್ ಹೆಂಡತಿ ಅನ್ನೋ ಪವಿತ್ರವಾದ ಸ್ಥಾನನ ಅವನ್ ಮಾವನ ಮಗಳ ಜೊತೆ ಕಳಿಸ್ದಾಗ್ಲೇ ಕಳ್ಕೊಂಡ್ಬಿಟ್ಲು. ಅವರು ಗಂಡನ ಬದುಕಿಂದ ದೂರ ಹೋಗೋದೆ ಅವ್ರ ಗಂಡಂಗ್ ಮಾಡೋ ಉಪಕಾರ.